ಧರ್ಮಸ್ಥಳ ಪ್ರಕರಣದಲ್ಲಿ ವಿಪಕ್ಷಗಳು ಅಕ್ಷರಶಃ ಮೂರ್ಖರ ರೀತಿ ವರ್ತಿಸುತ್ತಿವೆ ಅನ್ನುವಂತಹ ಮಾತನ್ನು ಸರ್ಕಾರದ ಅತ್ಯಂತ ಪ್ರಭಾವಿಯೊಬ್ಬರು ಹೇಳಿರುವಂಥದ್ದು. ಬೇಕಿದ್ರೆ ಲೀಗಲ್ ಬುಕ್ಸ್ ತೆಗೆದು ನೋಡ್ಕೊಂಡ್ಲಿ ಯಾಕೆ ಅನ್ನೋದಕ್ಕೆ ಅವರು ಒಂದಷ್ಟು ರೀಸನ್ಸ್ ಕೊಟ್ಟಿದ್ದಾರೆ. ಇದೊಂದು ಕಡೆ. ಇನ್ನೊಂದು ಕಡೆ, ಕಲ್ಲೇರಿಯ ಆ ಪುಟ್ಟ ಬಾಲಕಿಯ ಶವ ಏನು ಸಿಕ್ಕಿತ್ತು, ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯದ ಆಕ್ರಮಗಳಾಗಿತ್ತು, ಆ ರೀತಿ ಕಾಣ್ತಿತ್ತು. ಆ ಬಾಡಿಯನ್ನು ಬ್ಯಾಗ್ ಸಮೇತ ಹೂತಾಕೋಕೆ ಹೇಳಿದ್ರು. ಅದನ್ನು ನಾನು ಮಾಡಿದೆ ಅಂತ ಏನು ಭೀಮ ಹೇಳಿದ್ದ, ಅಲ್ಲಿ ಹುಡುಕಿದಾಗ ಏನೂ ಸಿಗಲಿಲ್ಲ. ಆದರೆ ಭೀಮ ಬಂದು ಅಲ್ಲಿ ಶವವನ್ನು ಹೂತು ಹಾಕಿದ್ದನ್ನು ನಾನು ನೋಡಿದ್ದೀನಿ ಅಂತ ಒಂದು ಹೆಣ್ಣು ಮಗಳು, ಆ ಭಾಗದ ಹೆಣ್ಣು ಮಗಳು SIT ಕಚೇರಿಗೆ ಬಂದು ವಿಚಾರಣೆಯಲ್ಲಿ ಭಾಗಿಯಾಗಿ ಸತ್ಯ ಹೇಳಿದ್ದಾಳೆ. ಬುರುಡೆ ಬೇಕು ಅಂತ ಬಾಯಿ ಬಡಿದುಕೊಳ್ಳುವ ಮಂದಿಗೆ ಆ ಭಾಗದ ಸಾಮಾನ್ಯ ಮತ್ತು ಅನಕ್ಷರಸ್ಥ ಹೆಣ್ಣು ಮಕ್ಕಳು ಬಂದು ಸಾಕ್ಷಿ ಹೇಳೋ ಮೂಲಕ ಸತ್ಯ ಸಾಯೋದಿಲ್ಲ, ಬದುಕುತ್ತೆ ಅನ್ನುವಂತಹ ಸಂದೇಶವನ್ನು ಕೊಡ್ತಿದ್ದಾರೆ ಅಂತಿದ್ದಾರೆ ಭೀಮನನ್ನ ಪ್ರತಿಪಾದಿಸುವಂಥವರು. SIT ತನಿಖಾಧಿಕಾರಿಗಳ ಮುಂದೆ ಬಂದಂತಹ ಆ ಹೆಣ್ಣು ಮಗಳು ಸಾಕ್ಷಿ ಹೇಳಿ ಹೋಗಿದ್ದಾಳೆ. ವಿಚಾರಣೆ ನಡೆದಿತ್ತು, ಇನ್ನೂ ನಡೀತಾ ಇದೆ. ಈಗ ತನಿಖೆ, ಯಾಕಂದರೆ ಭೀಮಾ ಜುಲೈ 3ನೇ ತಾರೀಕು ದೂರು ಕೊಟ್ಟಿದ್ದು, 11ನೇ ತಾರೀಕು CRPC 163 ಅಡಿಯಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನು ಕೊಟ್ಟರು. ಆನಂತರದಲ್ಲಿ ಜುಲೈ 19 SIT ರಚನೆ ಆಯಿತು. ಆವಾಗಿನಿಂದ ತನಿಖೆ ನಡೀತಿದೆ. ಈ ತನಿಖೆಯ ಹಂತದಲ್ಲಿ ಬಾಯಿಗೆ ಬಂದಾಗ ಎಲ್ಲರೂ ಮಾತಾಡ್ತಿದ್ದಾರೆ. ಇಲ್ಲ ಅಪಪ್ರಚಾರ, ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಮಾತಾಡ್ತಿದ್ದಾರೆ. ಕೆಲವರು ಬುರುಡೆ ಸಿಕ್ಕಿಲ್ಲ, ಬುರುಡೆ ಹರೇ ಬುರುಡೆಯೇ ಬೇಕಿಲ್ಲ ಒಂದು ಕೇಸ್ ಗೆಲ್ಲೋದಕ್ಕೆ, ಸಾಂದರ್ಭಿಕ ಸಾಕ್ಷ್ಯಗಳು ಸಾಕು ಅನ್ನುವಂಥದ್ದನ್ನು ಕಾನೂನು ಬಲ್ಲಂತಹ ಸಾಮಾನ್ಯ ವಿದ್ಯಾರ್ಥಿ ಕೂಡ ಹೇಳ್ತಾನೆ. ಆದರೆ ನಮ್ಮಿಂದ ಆಯ್ಕೆ ಆದಂತಹ ಶಾಸಕರಾದಿಯಾಗಿ ಯಾರೆಲ್ಲ ಇದ್ದಾರೋ, ಯಾರೆಲ್ಲ ಈ ಪ್ರಕರಣದಲ್ಲಿ ತಮ್ಮ ವಿರೋಧವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸ್ತಿದ್ದಾರೋ ಅಂತಹವರನ್ನ ಸರ್ಕಾರದ ಪ್ರಭಾವಿಯೊಬ್ಬರು, ಕಾರ್ಯಾಂಗದಲ್ಲಿರುವಂಥವರು ಮೂರ್ಖರ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ಯಾರೆಲ್ಲ ಮಾತಾಡ್ತಿದ್ದಾರೆ ಅವರು ಅನ್ನೋದನ್ನ ಹೇಳಿದ್ದಾರೆ. ಯಾಕೆ ನೋಡಿ, ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಸರ್ಕಾರ ಮಧ್ಯಂತರ ವರದಿಯನ್ನ ಕೇಳುವಂತೆಯೇ ಇಲ್ಲ. ವಿಶೇಷ ಅಧಿಕಾರವನ್ನ ಇದೇ ಸರ್ಕಾರವೇ ಕೊಟ್ಟಿದೆ SITಗೆ. ನೇರವಾಗಿ ನೀವು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದೆ. ನಿನ್ನೆ ಖುದ್ದು ಗೃಹ ಸಚಿವರು ಹೇಳಿದ್ದಾರೆ, SIT ರಚನೆ ಆದಾಗಲೂ ನಾವು ಕಾಲಮಿತಿಯನ್ನ ಕೊಟ್ಟಿಲ್ಲ, ಅವರಿಗೆ 90 ದಿನ ಅಂತಲೂ ಹೇಳಿಲ್ಲ, ಅಥವಾ 3 ತಿಂಗಳು 6 ತಿಂಗಳು ಅಂತಲೂ ಹೇಳಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾಧ್ಯಮಗಳ ಮುಂದೆ ಆ ಸಾಕ್ಷಿ ಇದೆ. ಹೈಕೋರ್ಟ್ನಂತಹ ನ್ಯಾಯಸ್ಥಾನ ಒಂದು ವೇಳೆ ಆದೇಶ ಕೊಟ್ರೆ, ಇಲ್ಲ ನೀವು ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ರೆ SITಗೆ, ಆಗ ಮಾತ್ರ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಕಾನೂನು. BNS 193 ಅಥವಾ CRPC 173 ಪ್ರಕಾರ ಬೆಳ್ತಂಗಡಿಯ ಕೋರ್ಟ್ಗೆ SIT ತನಿಖಾಧಿಕಾರಿಗಳು ಈ ವರದಿಯನ್ನು ಸಲ್ಲಿಸಬೇಕು. ಈ ವರದಿಯನ್ನು ಸಲ್ಲಿಸಿದ ಮೇಲೂ ಕೂಡ BNS 193/9 ಅಡಿಯಲ್ಲಿ ಹೆಚ್ಚುವರಿ ಅವಕಾಶಗಳನ್ನು, ಇನ್ನೂ ನಮಗೆ ಸಮಯ ಬೇಕು, ಇನ್ನೂ ನಾವು ತನಿಖೆ ಮಾಡ್ತಿದ್ದೀವಿ, ಮುಂದಿನ ಕಾರ್ಯಾಚರಣೆಗೆ ನಮಗೆ ಬಲವನ್ನು ತುಂಬಬೇಕು ಅಂತ ಕೋರ್ಟ್ ಬಳಿ ವಿನಂತಿಸಿಕೊಳ್ಳಬಹುದು. ಆಗ SITಯ ಶಕ್ತಿ ಇನ್ನೂ ನೂರ್ಮಡಿಯಾಗುತ್ತದೆ. ಆದರೆ ಪ್ರತಿಪಕ್ಷದ ನಾಯಕರು ಅತ್ಯಂತ ಮೂರ್ಖರ ರೀತಿಯಲ್ಲಿ ಮಧ್ಯಂತರ ವರದಿ ಕೊಡಿ, ಈಗಲೇ ಕೊಡಿ, ಒಂದು ಸಿಂಪಲ್ ಆಗಿ ಮಾಡಬಹುದು. SIT SITಯ ಮುಖ್ಯರು ಯಾರಿದ್ದಾರೆ, ಮೊಹಂತಿಯವರು, ಅವರು ಗೃಹ ಸಚಿವರಿಗೆ ಔಪಚಾರಿಕವಾಗಿ ಒಂದಷ್ಟು ಮಾಹಿತಿಯನ್ನು ಕೊಡಬಹುದೇ ವಿನಃ ಅಧಿಕೃತ ಅನ್ನುವಂತಹ ವರದಿಯನ್ನ ಸೋಮವಾರ ಸದನದಲ್ಲಿ ಖುದ್ದು ಗೃಹ ಸಚಿವರು ಕೂಡ ಮಂಡಿಸುವಂತಿಲ್ಲ. ಕೋರ್ಟ್ ಕಪಾಳಕ್ಕೆ ಹೊಡೆಯುತ್ತೆ, ಯಾರಿಗೆ ಆಗಲಿ. ಯಾಕಂದ್ರೆ ಇದು ಕೋರ್ಟ್ನ ಚೌಕಟ್ಟಿನಲ್ಲಿದೆ, ಅಂಗಳದಲ್ಲಿದೆ. ಆದಾಗ್ಯೂ ನಮಗೆ ಮಧ್ಯಂತರ ವರದಿ ಬೇಕು, ಭೀಮಾ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಬೇಕಿರುವಂಥದ್ದು ಕೋರ್ಟ್. ಬುರುಡೆಗಳನ್ನ ಸಾಕ್ಷ್ಯಗಳನ್ನ ಕೊಡಿ ಅಂತ ಕೇಳಬೇಕಿರುವಂಥದ್ದು ಕೋರ್ಟ್. ಇಲ್ಲ ಇಲ್ಲಿ ಅಪಪ್ರಚಾರ ಆಗ್ತಿಲ್ಲ ಅಂತ ಹೇಳಬೇಕಾಗಿರುವಂಥದ್ದು ಕೋರ್ಟ್. ನಾವು ಇಂಥವರ ಪರವಾಗಿ ಜಾಥಾ ಮಾಡ್ತೀವಿ ಅಂದ್ರೆ ಕೋರ್ಟ್ ಕಪಾಳಕ್ಕೆ ಹೊಡೆಯುವಂತಹ ಸಾಧ್ಯತೆಗಳು 100ಕ್ಕೆ 100% ಇದೆ. ಯಾಕಂದ್ರೆ ಅದು ಕೋರ್ಟ್ನ ಅಂಗಳದಲ್ಲಿರುವಂತಹ ಪ್ರಕರಣ.
ಇದ್ರ ಜೊತೆಯಲ್ಲಿ ಒಂದಷ್ಟು ಜನ ಯಾರೋ ಈಗ ಜಾತ ಮಾಡ್ಕೊಂಡು ಹೋಗ್ತೀವಿ ಮತ್ತೊಂದು ಮಾಡ್ಕೊಂಡು ಹೋಗ್ತೀವಿ ಅಂತ ಹೋಗ್ತಿದ್ದಾರೆ. ನೋಡಿ, ಒಂದು ತನಿಖೆ ನಡೀತಿರುವಂತಹ ಸ್ಥಳ, ಅದರಲ್ಲೂ ಮಾಸ್ ಬ್ಯೂರಲ್ ಕೇಸ್ ಏನಿದೆ ಅಂತಹ ಜಾಗ ಮತ್ತು ಒಂದು ಶ್ರದ್ಧಾ ಕೇಂದ್ರ ಇರುವಂತಹ ಜಾಗ, ಅತ್ಯಂತ ಸೂಕ್ಷ್ಮವಾದಂತಹ ಜಾಗ. ಹಲವು ಕೇಸ್ಗಳಲ್ಲಿ ಮರ್ಡರ್ ಆಗಿರುವಂತಹ ಜಾಗ ಅಥವಾ ಇಂತಹ ಪ್ರಕರಣಗಳಲ್ಲಿ ಎಲ್ಲಿ ತನಿಖೆ ನಡೀತಿರುತ್ತೆ ಅಂತಹ ಜಾಗಕ್ಕೆ CRPC 144 ಸೆಕ್ಷನ್ ಅನ್ನ ಪಾರ್ಷಿಯಲಿ ಇಟ್ಕೊಂಡಿರ್ತಾರೆ. ಅಂತಹ ಜಾಗಕ್ಕೆ BNS 189 ಅನ್ಲಾಫುಲ್ ಅಸೆಂಬ್ಲಿ ಆದರೆ ಲಾಠಿ ತಗೊಂಬಂದು ಪೊಲೀಸರು ಹೊಡಿಬಹುದು, ಆ ಅವಕಾಶ ಇರುತ್ತೆ. ಅಥವಾ ಕೋರ್ಟ್ ಖಡಕ್ ಆಗಿ ಚಾಟಿ ಬೀಸಬಹುದು. ಇದರ ಜೊತೆಯಲ್ಲಿ ಅಲ್ಲಿ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಅಥವಾ ಎನಿಮಿಟಿ ಪ್ರಮೋಟಿಂಗ್ ಎನಿಮಿಟಿ ಮಾಡಿದ್ರೆ BNS 196 ಅಡಿಯಲ್ಲಿ ಸರಿಯಾದ ಕೇಸು ಬೀಳುತ್ತೆ. ಪ್ರಾಂಪ್ಟಿಂಗ್ ಎನಿಮಿಟಿ ಸರಿಯಾಗಿ ಕೇಸ್ ಬೀಳುತ್ತೆ. ಯಾರೇ ಇರಬಹುದು, ನಾವು 400 ಕಾರಲ್ಲಿ ಹೋಗ್ತೀವಿ, 15,000 ಕಾರಲ್ಲಿ ಹೋಗ್ತೀವಿ, 1 ಕೋಟಿ ಕಾರಲ್ಲಿ ಹೋಗ್ರಿ ಸ್ವಾಮಿ ಅಂತ ಕೋರ್ಟ್ ಹೇಳುತ್ತೆ. ಆದರೆ ಅಲ್ಲಿ ಹೇಗೆ ವರ್ತಿಸ್ತೀರಿ, ಯಾವ ರೀತಿ ನಡ್ಕೋತೀರಿ, ಅದು ಮುಖ್ಯ ಆಗತ್ತೆ. ಒಂದು ವೇಳೆ ಬಾಯಿಗೆ ಬಂದಂತೆ ನಾನು ಸದನದಲ್ಲಿ ಮಾತಾಡಿದ ರೀತಿ ಅಲ್ಲೂ ಮಾತಾಡ್ತೀನಿ ಅಂದರೆ ಅದನ್ನು ಕೋರ್ಟ್ ಒಪ್ಪೋದಿಲ್ಲ. ಎಷ್ಟು ಸೂಕ್ಷ್ಮವಾದ ಪ್ರಕರಣ ಇದು ಅಂದರೆ ಸತ್ಯಾಸತ್ಯತೆ ಯಾರಿಗೂ ಗೊತ್ತಿಲ್ಲ, ವಿಪಕ್ಷಗಳಿಗೂ ಗೊತ್ತಿಲ್ಲ, ಸ್ವಪಕ್ಷಕ್ಕೂ ಗೊತ್ತಿಲ್ಲ, ಅಂದರೆ ಆಡಳಿತಾರೂಢ ಪಕ್ಷಕ್ಕೂ ಗೊತ್ತಿಲ್ಲ. ಆದರೆ ಇಲ್ಲಿ ಓದ್ಕೊಂಡಿರ್ತವ್ರು, ಕಾನೂನು ಗೊತ್ತಿರುವಂಥವ್ರು ಒಂದಷ್ಟು ಜನ ಸೈಲೆಂಟ್ ಎಕ್ಸಾಂಪಲ್ಸ್ ಇದು. ಈ ವಿಚಾರವಾಗಿ ಹೆಚ್ಚಿನ ಮಾತಾಡ್ತಿಲ್ಲ. ಆದರೆ ಕಾನೂನನ್ನೇ ಓದ್ಕೊಂಡಿರುವಂತಹ ಶತದಡ್ಡರು ಕೆಲವು ಷಡ್ಯಂತ್ರ ಆಗಿದೆ ಅಂತಾರೆ, ಮತ್ತೊಂದಂತಾರೆ, ಮಗದೊಂದಂತಾರೆ ಅಂತ ಜನ ಮಾತಾಡ್ಕೋತಿದ್ದಾರೆ. ಅವರನ್ನ ಮೂರ್ಖರು ಅಂತ ಕರೀತಿದ್ದಾರೆ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಕೋರ್ಟ್ನ ಚೌಕಟ್ಟಿನಲ್ಲಿ ಅಂಗಳದಲ್ಲಿ ಇರುವಂತಹ ಪ್ರಕರಣಕ್ಕೆ ಮಧ್ಯಂತರ ವರದಿ ಬೇಕು ಅಂತ ಕೇಳುವಂಥದ್ದು ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ತಪ್ಪಾಗುತ್ತದೆ. ಅದೇ ಯಾವ ಪುಣ್ಯಾತ್ಮರು ಎಂತೆಂಥವ್ರನ್ನ ತಗೊಂಡೋಗಿ ಎಂತೆಂಥ ಸ್ಥಾನಮಾನಗಳಲ್ಲಿ ಕೂರಿಸ್ತಾರೆ ಅಂದರೆ ಆ ಸ್ಥಾನಕ್ಕೆ ಅವರು ಅರ್ಹರ ಅಷ್ಟರ ಮಟ್ಟಿಗಿನ ಒಂದು ಜ್ಞಾನ ಅಥವಾ ವಿದ್ಯಾರ್ಹತೆ ಅಥವಾ ಅನುಭವ ಅಥವಾ ಒಂದು ಪ್ರೌಢಿಮೆ ಅವರಿಗೆ ಇಲ್ಲ ಅನ್ನುವಂಥದ್ದು ಗೊತ್ತಾಗೋ ರೀತಿಯಲ್ಲಿ ಪ್ರದರ್ಶನಕ್ಕೆ ಇಟ್ಕೊಂಡು ಓಡಾಡ್ತಿದ್ದಾರೆ ಅಂದ್ರೆ ಈ ತರ ಆ ಪಕ್ಷ ಮತ್ತು ಆ ಪಕ್ಷದ ನಾಯಕರು ಯಾವ ಸಂದೇಶವನ್ನು ರವಾನಿಸ್ತಿದ್ದಾರೆ? ಒಂದಂತೂ ಸ್ಪಷ್ಟ, ಮಧ್ಯಂತರ ವರದಿಯನ್ನು ಯಾವ ಕಾರಣಕ್ಕೂ ಕೊಡೋದಕ್ಕಾಗೋದಿಲ್ಲ. ಗೃಹ ಸಚಿವರೇ ಹೇಳಿರೋ ಪ್ರಕಾರ ಕಾಲಮಿತಿ ನಿಗದಿಯಾಗಿಲ್ಲ. ಕಾಲಮಿತಿ ಈಗ ನಿಗದಿ ಮಾಡೋದಕ್ಕೆ ಸರ್ಕಾರಕ್ಕೆ ಆ ಅವಕಾಶ ಇರೋದಿಲ್ಲ. ಕೋರ್ಟ್ ಕಾಲಮಿತಿಯನ್ನ ನಿಗದಿ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಎಷ್ಟು ದಿನ ಬೇಕಾದರೂ ಕೋರ್ಟ್ ಕೊಡಬಹುದು. ಅಲ್ಲಿಗೆ ನಾನು ಅವರ ಪರ, ನಾನು ಇವರ ವಿರುದ್ಧ ಅಂತೆಲ್ಲ ಯಾರೆಲ್ಲ ಮಾತಾಡ್ಕೊಂಡು ಓಡಾಡ್ತೀವಿ, ಎಲ್ಲರ ಮೇಲೂ ಕೂಡ ಒಂದು ಕಾನೂನಿನ ಕಣ್ಗಾವಲು ಇರುತ್ತೆ. ಯಾರು ಕೂಡ ಏನಂದ್ರೆ ಮಾತಾಡೋದಕ್ಕೂ ಆಗೋದಿಲ್ಲ, ಏನಂದ್ರೆ ಹೇಳೋದಕ್ಕೂ ಆಗೋದಿಲ್ಲ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾರದೇ ತಪ್ಪಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು, ಯಾರದ್ದೇ. ಆದರೆ ಇಲ್ಲಿ ಸರ್ಕಾರ, ರಾಜಕಾರಣಿಗಳು ತಮಗೆ ಬೇಕಾದ ರೀತಿಯಲ್ಲಿ ಮುಖಕ್ಕೆ ತಲೆಗೆ ಬಣ್ಣಗಳನ್ನು ಬಳಿದುಕೊಂಡು ಉಸಿರುವಳ್ಳಿ ರೀತಿನೋ ಮತ್ತೊಂದು ರೀತಿಲೋ ವರ್ತಿಸ್ತಾ ನಿಂತ್ರೆ ಕೋರ್ಟ್ ಅದನ್ನೆಲ್ಲ ನೋಡ್ತಾ ಸುಮ್ಮನೆ ಕೂರೋದಿಲ್ಲ. ಇದು ಕಾನೂನಿನ ಚೌಕಟ್ಟಿನಲ್ಲಿ ಬಂದು ನಿಂತಿರುವಂತಹ ಕೇಸ್ಗೆ ಯಾರು ಏನಂದ್ರೂ ಕೂಡ ಏನೂ ಆಗೋದಿಲ್ಲ.